ಒಂದು ನಾಯಿಯನ್ನು ನೋಡಿದ ಕ್ಷಣದಲ್ಲಿ ಅಯ್ಯೋ ಇದು ನಾಯಿ ಅಲ್ಲ ಕುದುರೆಯೇನೋ ಅನ್ನಿಸುವಷ್ಟು ಎತ್ತರವಾಗಿರುವ ನಾಯಿ ಇದ್ದರೆ ಅದು ಗ್ರೇಟ್ ಡೇನ್. ಗ್ರೇಟ್ ಡೇನ್ ಅನ್ನು ಜಗತ್ತಿನಲ್ಲಿ ಅತ್ಯಂತ ಎತ್ತರದ ನಾಯಿಗಳಲ್ಲಿ ಒಂದೆಂದು ಕರೆಯುತ್ತಾರೆ. ಕೆಲವು ಗ್ರೇಟ್ ಡೇನ್ ನಾಯಿಗಳು ನಿಂತಾಗ ಒಬ್ಬ ಮನುಷ್ಯನ ಎತ್ತರಕ್ಕೂ ಸಮಾನವಾಗಿರುತ್ತವೆ. ಇವುಗಳ ಎತ್ತರ ಸುಮಾರು 90 ರಿಂದ 110 ಸೆಂಟಿಮೀಟರ್ಗೆ ಮತ್ತು ತೂಕ 45 ರಿಂದ 90 ಕೆಜಿವರೆಗೆ ಇರಬಹುದು. ಆದರೂ ಈ ದೊಡ್ಡ ದೇಹದ ಒಳಗೆ ಇರೋದು ತುಂಬಾ ಶಾಂತ ಮತ್ತು ಹೃದಯ. ಗ್ರೇಟ್ ಡೇನ್ಗಳಿಗೆ ಜೆಂಟಲ್ ಜೆಂಟ್ ಎಂಬ ಹೆಸರು ಸಿಕ್ಕಿರುವುದಕ್ಕೆ ಇದೇ ಕಾರಣ. ಅವು ಭಯಂಕರವಾಗಿ ಕಾಣಿಸಿದರೂ ಮಕ್ಕಳ ಜೊತೆ ತುಂಬಾ ಸ್ನೇಹಪೂರ್ಣವಾಗಿ ವರ್ತಿಸುತ್ತವೆ. ಒಂದು ನಾಯಿ ನಿಂತಾಗಲೇ ಅದರ ಎತ್ತರ ನಿಮ್ಮ ಗಮನ ಸೆಳೆಯುತ್ತದೆಯೇ? ಶಾಂತವಾಗಿ ನಿಂತು ಒಬ್ಬ ರಾಜನಂತೆ ಕಾಣುವ ನಾಯಿ ಇದ್ದರೆ ಅದು ಐರಿಷ್ ವೂಲ್ಫೌಂಡ್. ಐರಿಷ್ ವೂಲ್ಫೌಂಡ್ ಅನ್ನು ಜಗತ್ತಿನಲ್ಲಿ ಅತ್ಯಂತ ಎತ್ತರದ ನಾಯಿಗಳಲ್ಲಿ ಒಂದೆಂದು ಪರಿಗಣಿಸಲಾಗುತ್ತದೆ. ಇವುಗಳ ಎತ್ತರ ಸುಮಾರು 85 ರಿಂದ 95 ಸೆಂಟಿಮೀಟರ್ ಮತ್ತು ತೂಕ 55 ರಿಂದ 85 ಕೆಜಿವರೆಗೆ ಇರುತ್ತದೆ. ಉದ್ದವಾದ ಕಾಲುಗಳು, ಸ್ಲಿಮ್ ಆದರೂ ಬಲಿಷ್ಠ ದೇಹ ಮತ್ತು ಶಾಂತ ಕಣ್ಣುಗಳು ಇವುಗಳಿಗೆ ಒಂದು ಗೌರವಪೂರ್ಣ ವ್ಯಕ್ತಿತ್ವ ಕೊಡುತ್ತದೆ. ಹಳೆಯ ಐಲ್ಯಾಂಡ್ ಕಾಲದಲ್ಲಿ ಈ ನಾಯಿಯನ್ನು ನರಿ ಮತ್ತು ತೋಳ ಬೇಟೆಗೆ ಬಳಸಲಾಗುತ್ತಿತ್ತು. ಅದೇ ಕಾರಣಕ್ಕೆ ಇದಕ್ಕೆ ವೂಲ್ಫೌಂಡ್ ಎಂದು ಹೆಸರು ಬಂದಿದೆ. ಇದು ಇಂಗ್ಲಿಷ್ ಮಾಸ್ಟಿಫ್, ಜಗತ್ತಿನಲ್ಲೇ ಅತಿ ಭಾರಿಯಾದ ನಾಯಿ ತಳಿ. ಇದರ ತೂಕ 70 ರಿಂದ 120 ಕೆಜಿವರೆಗೆ ಹೋಗುತ್ತದೆ. ಎತ್ತರ ಸುಮಾರು 70 ರಿಂದ 91 ಸೆಂಟಿಮೀಟರ್. ಗಟ್ಟಿಯಾದ ದೇಹ, ದೊಡ್ಡ ತಲೆ ಮತ್ತು ಶಾಂತ ಕಣ್ಣುಗಳು. ನೋಡಿದರೆ ಭಯಂಕರ, ಆದರೆ ಮನಸ್ಸು ತುಂಬಾ ಮೃದು. ಹಳೆಯ ಕಾಲದಲ್ಲಿ ಇದನ್ನು ಯುದ್ಧ ಮತ್ತು ರಕ್ಷಣೆಗೆ ಬಳಸುತ್ತಿದ್ದರು. ಇವತ್ತು ಮಾತ್ರ ಇಂಗ್ಲಿಷ್ ಮಾಸ್ಟಿಫ್ ಅತ್ಯಂತ ನಿಷ್ಠಾವಂತ ಮತ್ತು ಶಾಂತ ಕುಟುಂಬ ನಾಯಿ. ಇವುಗಳು ಹೆಚ್ಚು ಕೂಗುವುದಿಲ್ಲ, ಆದರೆ ಅಪಾಯ ಬಂದರೆ ಮಾಲೀಕನ ಮುಂದೆ ಗೋಡೆಯಂತೆ ನಿಂತು ರಕ್ಷಣೆ ಮಾಡುತ್ತದೆ. ಇದು ಸೇಂಟ್ ಬರ್ನಾರ್ಡ್. ದೊಡ್ಡ ದೇಹ, ಗಟ್ಟಿಯಾದ ಸ್ನಾಯುಗಳು ಮತ್ತು ತುಂಬಾ ದಯಾಳು ಕಣ್ಣುಗಳು. ನೋಡಿದರೆ ದೈತ್ಯ, ಆದರೆ ಮನಸ್ಸು ದೇವದೂತ. ಇವುಗಳ ಎತ್ತರ ಸುಮಾರು 70 ರಿಂದ 90 ಸೆಂಟಿಮೀಟರ್ ಮತ್ತು ತೂಕ 65 ರಿಂದ 125 ಕೆಜಿವರೆಗೆ. ಸ್ವಿಟ್ಜರ್ಲೆಂಡ್ನಲ್ಲಿ ಹಿಮಪರ್ವತಗಳಲ್ಲಿ ಈ ನಾಯಿಗಳನ್ನು ಕಾಣೆಯಾದ ಜನಕರನ್ನು ಹುಡುಕಿ ರಕ್ಷಿಸಲು ಬಳಸುತ್ತಿದ್ದರು. ಹಿಮದಲ್ಲಿ ದಾರಿ ತಪ್ಪಿದವರಿಗೆ ಇವುಗಳು ಜೀವದ ಆಶಾಕಿರಣವಾಗಿದ್ದವು. ಸೇಂಟ್ ಬರ್ನಾರ್ಡ್ಗಳು ತುಂಬಾ ಶಾಂತ, ಸಹನಶೀಲ ಮತ್ತು ಮಕ್ಕಳ ಜೊತೆ ಅತ್ಯಂತ ಸ್ನೇಹಪೂರ್ಣ.